ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಸ್ಮೋಕಿಂಗ್ ಅಂಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಹಲೋ. ಪ್ರಜೋತ್, ರಜಕ್ ಊರಿಗೆ ಬರಲ್ವೇನೋ? ಇನ್ನೂ ಎದ್ದಿಲ್ವಾ? ರಜಾ ಇತ್ತಲ್ಲಮ್ಮ, ಅದಕ್ಕೆ ಮಲ್ಗಿದ್ದೆ. ಸರಿ, ಬೇಗ ಎದ್ದು ರೆಡಿಯಾಗಿ ಬಾ. ಸರಿಮ್ಮ.
ಫಸ್ಟ್ ಡೇ ಆಫ್ ಮೈ ಕಾಲೇಜ್. ಅವತ್ತಿನ ದಿನ ನನಗಿವತ್ತು ನೆನಪಿದೆ. ಒಂದು ಕಡೆ ಎಕ್ಸೈಟ್ಮೆಂಟ್, ಮತ್ತೊಂದು ಕಡೆ ಭಯ. ಈ ಎರಡು ಕನ್ಫ್ಯೂಷನ್ಗಳ ನಡುವೆ ನಾನು ಹೋಗಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡೆ. ಆಗ ನಾನು ಕೂತಿರುವಂಥ ಬೆಂಚ್ಗೊಬ್ಬ ಬಂದು, ಹಾಯ್, ನಾನು ವಿಪಿನ್. ಪ್ರಜ್ಯೋತ್. ಅವನಲ್ಲಿ ಬಂದಿರೋದೆ ನನ್ನಲ್ಲಿರೋ ಇನ್ನೊಬ್ಬ ವ್ಯಕ್ತಿನ ಪರಿಚಯಿಸೋದಕ್ಕೆ ಅಂತ. ಆ ಕ್ಷಣ ನನಗೆ ಗೊತ್ತಾಗ್ಲೇ ಇಲ್ಲ. ನನಗೆ ನೆನಪಿರೋ ಹಾಗೆ ಅವ್ರನ್ನ ಒಂದು ವಾರ ಮಾತ್ರ ಹೆಸರಿಟ್ಟು ಕರೆದಿರ್ತೀನಿ. ಆಮೇಲೆ ಹಲೋ ಮಗ, ಎಲ್ಲೋ ಇದೆಯಾ? ಮಚ್ಚ ಹಾಸ್ಟೆಲ್ ಬಿಟ್ಟಿದ್ದೀನೋ. ಸರಿ, ಬೇಗ ಬಾರೋ, ಕ್ಲಾಸಿಗೆ ಟೈಮ್ ಆಯ್ತು. ಸರಿ, ಬರ್ತೀನಿ ಇರು. ಸರಿ. x minus a squared plus f triple prime of a divided by 3 ಲೋ ಮಚ್ಚ, ನೆಕ್ಸ್ಟ್ ಕ್ಲಾಸ್ ಬಂದ್ಕೊಂಡೇನ್ ಬಾ. ಯಾವಾಗಲೂ ಇದೇ ಆಯ್ತಲ್ಲೋ ನಿಂದು. and so on. ಫಸ್ಟ್ ಇಯರಲ್ಲಿರೋ ಲೋ ಕಾನ್ಫಿಡೆನ್ಸ್ಗೆ ಹೈ ಎಫರ್ಟ್ಸ್ ಹಾಕೋಣ ಅಂತಿರ್ತೀವಿ. ಆದರೆ ಅವರು ಇದೇ ರೀತಿ ಸಾಗಬೇಕಾದ್ರೆ ನಮಗೆ ಗೊತ್ತಿಲ್ಲದಂಗೆ ಒಂದು ಲವ್ ಸ್ಟೋರಿ ಶುರುವಾಗುತ್ತೆ. ಲೋ ಮಗ, ಮ್ಯಾಥ್ಸ್ ಕ್ಲಾಸ್ಗೆ ಹೋಗೋದು ಬೇಡ ಕಣೋ. ತುಂಬಾ ಬಂಕ್ ಹಾಕಿದ್ರೆ ನಮ್ಗೆ ಪ್ರಾಬ್ಲಮ್ ಅಲ್ವಾ? ಏನೋ ಮಗ, ಕ್ಲಾಸ್ಗೆ ಹೋಗಿಲ್ವಾ? ಸರ್ರೆ ಬಂಕ್ ಹೊಡೆದಿದ್ದಾರೆ ಮಗ. ಅಂದ್ರೆ ಸರ್ರೆ ರಜಾ ಹಾಕೋರ್ ಕಣೋ. ಸೊ ಮ್ಯಾಥ್ಸ್ ಕ್ಲಾಸ್ಗೂ ಇವತ್ತು ಬಂಕ್ ಮಗ ನೋಡೋ ಅಲ್ಲಿ. ಹಾ, ಏ ಹಾಯ್. ಹಾಯ್, ಏನ್ ಸಮಾಚಾರ? ಏನಿಲ್ಲ, breakfast ಆಯ್ತಾ? ನಂದಾಯ್ತು. ಹಾ. ನಿಂದಾಯ್ತಾ? ಹಾ, ಆಯ್ತು. ಓಕೆ. ವಾಟ್ ಅಬೌಟ್ ಯುವರ್ ರೆಕಾರ್ಡ್? ನನ್ ಕಂಪ್ಲೀಟ್ ಆಯ್ತು. ಅವಳನ್ನ ನೋಡಿದ ಮೊದಲನೇ ದಿನಾನೇ ಅವಳೇ ನನ್ನ ಪ್ರಪಂಚ ಅಂತ ಅನ್ಕೊಂಡೆ. ಲೇಟಾಗಿ ಹೋದ್ರೆ ಎಲ್ಲಿ ಮಿಸ್ ಆಗ್ತಾಳೋ ಅನ್ನೋ ಭಯ. ಅದೇ ಭಯದಲ್ಲಿ ಹೋಗಿ ಆ ಟೈಮಲ್ಲಿ ಅದೇ ದೊಡ್ಡ ಲವ್ ಫೇಲ್ಯೂರ್ ಅಂತ ಅನ್ಕೊಂಡು ಫ್ರೆಂಡ್ಸ್ ಜೊತೆ ಹೋಗಿ ಕುಡಿದ ಫಸ್ಟ್ ಬಿಯರ್. ಏನೋ ಮಗ, ಇದಿಷ್ಟೊಂದು ಕಹಿ ಇದೆ, ಅದು ಹೆಂಗೋ ಕುಡಿತಾರೆ ಇದನ್ನ? ಇನ್ನೇನು ಮಾಜಾ ಥರ ಇದೆ ಅನ್ಕೊಂಡ್ಯಾ? ಫಸ್ಟ್ ಟೈಮ್ ಅಲ್ವಾ, ಹಾಗೆ ಇರತ್ ಬಿಡು. ಫ್ರೆಂಡ್ಸ್ ಜೊತೆ ಹೊಡೆದಂತ ಮೊದಲನೇ ಸಿಗರೇಟ್. ಸೆಮಿಸ್ಟರ್ ಕಳೀತಾ ಮುಂದೆ ಬಂದ ಹಾಗೆ ನಾವು ಫ್ರೆಂಡ್ಸ್ ಎಲ್ಲರೂ ತುಂಬ ಕ್ಲೋಸ್ ಆದ್ವಿ. ನಮ್ಮ ಫ್ರೆಂಡ್ಸ್ ಏನು ಅಂತ ಗೊತ್ತಾಗೋದೆ ಎಕ್ಸಾಮ್ ಟೈಮಲ್ಲಿ. ಬಂದ ನೋಡಪ್ಪ ಟಾಪರ್. ಏನೋ ಫುಲ್ ಪ್ರಿಪೇರ್ಡಾ? ಇಲ್ಲ ಮಗ, ಏನು ಓದೇ ಇಲ್ಲ. ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರೆ ತೋರಿಸ್ರೋ. ಎಕ್ಸಾಮ್ ಹೆಂಗ್ ಬರ್ದ್ಯೋ ಮಗ? ಇಲ್ಲ ಮಗ, ಏನು ಬರ್ದೇ ಇಲ್ಲ. ಬಿಡೋ, ಸಪ್ಲಿಮೆಂಟ್ರಿ ನೋಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಪೇಪರ್ನ ಚೆನ್ನಾಗಿ ಬರೆಯೋಣ ಅಷ್ಟೇ.
ಇಲ್ಲ ಮಗ ಫೀಲ್ ಆಗ್ಬೇಡ ಬಿಡೋ. ಇಲ್ಲ ಮಗ ಏನು ಓದೇ ಇಲ್ಲ. ಏನ್ ನನ್ನ ಮಕ್ಕಳು ನೀವೆಲ್ಲ ಲೇ. ಕಾಲೇಜ್ಗೆ ಬಂಕ್ ಹಾಕಿ ನಾವು 3 ಫ್ರೆಂಡ್ಸ್ ಒಂದೇ ಗಾಡಿಲಿ ಸಿನಿಮಾಗೆ ಹೋದಂತ ದಿನ. ಕಾಲೇಜ್ ಅಂದಮೇಲೆ ಬ್ರಾಂಚ್ಗಳ ನಡುವೆ ಗಲಾಟೆ ಅನ್ನೋದು ಕಾಮನ್. ಅಂಥದ್ದೇ ಆ ಒಂದು ದಿನದ ಬಗ್ಗೆ ಮಾತ್ರ ಹೇಳಲೇಬೇಕು. ಏನೋ ಮಗ ಏನು ಮಾಡ್ತಿದ್ಯಾ? ಅಸೈನ್ಮೆಂಟ್ ಬರಿತಾ ಇದ್ದೀನೋ. ಎಷ್ಟೊತ್ತಾಗ್ಬೋದು? 4 ಗಂಟೆ ಆಗ್ಬೋದು. ನಿಂದು ಕಂಪ್ಲೀಟ್ ಆಯ್ತಾ? ನೀನು ಬರಿತಾ ಇರು, ನಾನು ಬುಕ್ ತೊಗೊಂಡು ಬರ್ತೀನಿ. ಈ ಸಲ ಎಲೆಕ್ಷನ್ ಕ್ಯಾಂಪೇನಿಗೆ ಬರ್ತೀಯಾ ತಾನೆ? ನಿಮ್ಮ ಇ ಸಿ ಕಡೆಯಿಂದ ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ? ಮುನೀಶ್ ರಜತ್ ಗ್ರೌಂಡ್ ವಿಚಾರದಲ್ಲಿ ಬಂದು ವಾರ್ನಿಂಗ್ ಕೊಟ್ಟೋಗಿದ್ದಾನೆ. ಬಿಟ್ರೆ ಗ್ರೌಂಡೇ ನಮ್ದು ಅಂತಾನೆ. ಮುನೀಶ್, ಇವತ್ತು ನಾವ್ ಏನಂತ ಅವ್ರಿಗೆ ತೋರಿಸ್ಲೇಬೇಕು. ಇವತ್ತು ವಾರು ಇಲ್ಲ ವಾರ್ನಿಂಗು, 2ರಲ್ಲಿ 1 ನಡಿಬೇಕು. ಬರ್ರೋ. ಎಲ್ಲ ಇದೆಯಾ? ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಇದ್ದೀನಿ ಮಗ. ನೆಕ್ಸ್ಟ್ ಮ್ಯಾಚ್ ನಮ್ದೆ, ಬೇಗ ಬಾ. ಸರಿ. ಮ್ಯಾಚ್ಗೆಲ್ಲ ರೆಡಿ ಏನೋ? ಎಲ್ಲ ರೆಡಿ. ಈ ಸಲ ಹೇಗಾದ್ರೂ ಮಾಡಿ ಮ್ಯಾಚ್ ಗೆಲ್ಲೇಬೇಕು. ಶೋರ್. ಅಣ್ಣ ಕ್ಲಾಸಿಕ್ ಟೈಮ್ ಆಯ್ತು, ಹೋಗೋಣವಾ? ಸರಿ, ಹೋಗಿ ಬರ್ತೀನಿ. ವಿಕೇಸಲ್ಲಿ ಅದು ರಜತ್ ಎಲ್ಲೋ? ನಂಗೆ ಗೊತ್ತಿಲ್ಲ ಗುರು. ರಜತ್ ಬೇಕಾ? ಅಲ್ಲಿ ಲೈಬ್ರರಿಯಲ್ಲಿದ್ದ ನೋಡು. ಏಯ್ ಬನ್ರೋ. ಬ್ರೋ, ರಜತ್ ಇರೋ ಜಾಗನ ನಾವು ಹೇಳ್ಬಾರ್ದಾಗಿತ್ತು. ಅವನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಪ್ರಜತ್ನ ಏನೋ ಮಾಡೋ ಥರ ಇದ್ದಾನೆ. ಅವನು ಬಂದಾಗ ನನ್ನ ಕಲರ್ ಹಿಡಿದೆ, ನಿನ್ನ ಕಲರ್ ಯಾಕೆ ಇಟ್ಕೊಂಡ ಗೊತ್ತಾ? ಅವನು ನನಗೆ ಮೊದಲೇ ಪರಿಚಯ ಆಗಿದ್ದ. ಅಂದರೆ ನನಗೆ ಪರಿಚಯ ಇಲ್ಲ ಅಂತನಾ? ಅಂದರೆ ನಾನಿಲ್ದೇ ಇದ್ದಾಗ ಬಂದು ನಮ್ಮ ಹುಡುಗರಿಗೇನೋ ವಾರ್ನಿಂಗ್ ಕೊಟ್ಟು ಹೋದಿ ಅಂತೆ. ಈಗ ನೀನಿದೆಯಲ್ಲ, ನಿನ್ ಮುಂದೆ ವಾರ್ನಿಂಗ್ ಕೊಡ್ಲಾ? ಏಯ್, ಅವನು ಬಂದಾಗ ನಿನ್ನ ಕಲರ್ ಹಿಡಿದೆ ನನ್ನ ಕಲರ್ ಹಿಡಿದ್ರೆ ಏನಾಗ್ತಿತ್ತೋ ಅದೇ ನಡೀತಾ ಇರುತ್ತೆ ಒಳಗಡೆ. ನಮ್ಮ ಹುಡುಗನ ಮೇಲೆ ಕೈ ಬಿದ್ದರೆ ಇಡೀ ಬ್ರಾಂಚ್ನ ಇಳಿಸ್ತೀನಿ. ಅವತ್ತು ನನ್ನ ಫ್ರೆಂಡ್ ನನ್ನ ಗ್ಯಾಂಗ್ಸ್ಟರ್ ಕೂಡ ಮಾಡಿಬಿಟ್ಟ. ಹೀಗೆ ಕೊನೆಗೆ ಫೈನಲ್ ಇಯರ್ಗೆ ಬಂದ. ನಾವೇ ಸೀನಿಯರ್ಸ್, ನಮ್ದೇ ಹಾವಳಿ ಅನ್ಕೊಂಡು ಇರಬೇಕಾದ್ರೆ ನಮ್ಮ HOD ಸಿಗ್ನೇಚರ್ಗೋಸ್ಕರ ಮಿನಿಮಮ್ 1 hour ಆದರೂ ವೆಯ್ಟ್ ಮಾಡಲೇಬೇಕಾಗಿತ್ತು. ಒಂದು ಸಿಗ್ನೇಚರ್ಗೋಸ್ಕರ ಇನ್ನು ಎಷ್ಟೊತ್ತು ವೆಯ್ಟ್ ಮಾಡಬೇಕಲ್ಲೇ?
ಲಾಸ್ಟ್ ಮಿನಿಟಲ್ಲಿ ಬರ್ಕೊಟ್ಟಂಥ ಅಸೈನ್ಮೆಂಟ್ಸ್, ಟ್ರಿಪ್ ಪ್ಲಾನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆದಂಥ ದಿನ, ಜೇಬಲ್ಲಿ ಕಾಸಿಲ್ದೆ ಕ್ಯಾಂಟೀನಲ್ಲಿ 1/3 ಮಾಡಿ ಕುಡ್ದಂಥ ಟೀ. ಹೀಗೆ ಕೊನೆಗೊಂದಿನ ಕಾಲೇಜ್ ಬಿಟ್ಟು ಹೋಗುವಂಥ ಟೈಮ್ ಬಂತು. ಫಸ್ಟ್ ಡೇ ಕಾಲೇಜಿಗೆ ಬಂದಾಗ ಎಷ್ಟು ಭಯ ಇತ್ತೋ, ಬಿಟ್ಟು ಹೋಗುವಾಗ ಅಷ್ಟೇ ಬಾಧೆ ಇತ್ತು. ನಮ್ಮ ಬಗ್ಗೆ ನಾವೇ ತುಂಬ ತಿಳ್ಕೊಳ್ಳೋದು ನಮ್ಮ ಲೈಫಲ್ಲಿ ಫ್ರೆಂಡ್ಸ್ ಅಂತ ಬಂದಾಗ. ಅಂಥ ಫ್ರೆಂಡ್ಸೇ ದೂರ ಆಗೋವಾಗ ತುಂಬ ನೋವಾಯಿತು. ನಾವೆಲ್ಲ ಎಷ್ಟೇ ದೂರ ಆದರೂ ನಮ್ಮನ್ನ ಹತ್ರ ಮಾಡೋದೇ ಈ ಒಂದು ಮೆಮೊರೀಸ್.